ವಿಜೇಂದ್ರ ಅವರು, ನೀವು ಇತ್ತೀಚೆಗೆ ದಿಲ್ಲಿಗೆ ಹೋಗಿ ಬಂದಮೇಲೆ ಏಕಾಏಕಿ ಹೌಸ್ ಇನ್ ಆರ್ಡರ್ ಅಂತ ಅನಿಸ್ತಾ ಇದೆ ನನಗನ್ಸುತ್ತೆ ರಾಘವೇಂದ್ರ ಅವರ ಮಗನ ಮದುವೆ ಕಾರ್ಡ್ ಕೊಡ್ಲಿಕ್ಕೆ ಹೋಗಿದ್ರಿ. ಕಾರ್ಡ್ ಕೊಡ್ಲಿಕ್ಕೆ ಹೋದ ತಕ್ಷಣ ಯತ್ನಾಳರ ಉಚ್ಚಾಟನೆ ಆಯಿತು, ನೀವು ಬಂದ್ರಿ, ನಿಮ್ಮ ಜೊತೆ ಎಲ್ಲ ನಾಯಕರು ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಮರ್ಮರಿಂಗ್ಗಳು ಕೇಳ್ತಾ ಇಲ್ಲ, ಮಾಧ್ಯಮಗಳಿಗೆ ದಿನ ಬೆಳಗ್ಗೆ ಎದ್ರೆ ಫುಡ್ ಕೊಡ್ತಾ ಇದ್ರಿ, ಅದು ಕಾಣ್ತಾ ಇಲ್ಲ. ಏನು ಮಾಡ್ಬೋದ್ರಿ ದಿಲ್ಲಿಗೆ ಹೋಗಿ? ಯತ್ನಾಳ್ ಅವರಿಗೆ ಎಮರ್ಜೆಂಟ್ ನೋಟಿಸ್ ಕೊಟ್ಟು 3 ದಿನದಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಆ ಎಮರ್ಜೆಂಟ್ ನೋಟಿಸ್ ಕೊಟ್ಟೆ 1 ತಿಂಗಳು ಕಳೆದಾಗಿತ್ತು. ಫೆಬ್ರವರಿ 10ಕ್ಕೆ ಕೊಟ್ಟು. ಹಾಂ, ಸೊ ಅದು ಕಾಕತಾಳಿ ಅಷ್ಟೇ. ರಾಘವೇಂದ್ರ ಅವರ ಮಗನ ವಿವಾಹ ಸಂದರ್ಭದಲ್ಲಿ ನಾವು ಇನ್ವಿಟೇಷನ್ ಕೊಡೋಕ್ಕೆ ಹೋಗಿರ್ತಕ್ಕಂಥ ನಿಜ. ಆದರೆ ಅದೇ ಸಂದರ್ಭದಲ್ಲಿ ಯತ್ನಾಳ್ ಅವರ ಉಚ್ಚಾಟನೆಯೂ ಕೂಡ ಆಯಿತು. ನಾನು ಅವತ್ತೇ ಅಂದ್ಕೊಂಡೆ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿಕೊಂಡು ಅಮಿತ್ ಶಾಜಿ ಅವ್ರು ಭೇಟಿ ಮಾಡಿಕೊಂಡು ಪಾರ್ಲಿಮೆಂಟಲ್ಲಿ ಹಾಲಲ್ಲಿ ನಿಂತಿದ್ದೆ, ನಾನು ಹೊರಗಡೆ ಹೊರಡಬೇಕು ಅಂತೇಳಿ. ಅದೇ ಸಮಯದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಪಾರ್ಲಿಮೆಂಟ್ ಎಂಟ್ರಿ ಆದರು. ನನ್ನದೇ ಫಸ್ಟ್ ದರ್ಶನ ಆಯಿತು ಅವ್ರಿಗೆ. ನನಗೆ ಮನಸ್ಸಲ್ಲಿ ಬಂತು, ಇವತ್ತೇನೋ ಅವ್ರಿಗೆ ಗ್ರಾಚಾರ ಸರಿ ಇಲ್ಲ ಇವತ್ತು ಅಂತೇಳಿ. ಮಾತಾಡ್ತೀರಾ ಇಬ್ಬರು ಹಿಂಗೆ ಸಿಕ್ಕಾಗ? ಅವತ್ತೇನು ಮಾತಾಡೋಕ್ಕೆ ಅವಕಾಶ ಇರಲಿಲ್ಲ. ನಾನು ಕೂಡ ಬೇರೆ ಜೊತೆ ಚರ್ಚೆ ಮಾಡ್ತಾಯಿದ್ದೆ.